ಮತ್ತೊಂದು. ಅದೇ ಕಾಲಕ್ಕೆ ನಿಮಗೂ ಗೊತ್ತದ, ಇದರಲ್ಲಿ ಉತ್ತರಾಖಂಡದಲ್ಲಿದ್ದಂತಹ ಆ ಒಂದು ನಮ್ಮ ಹರಿದ್ವಾರದಲ್ಲಿ ಬರುತ್ತಿರುವಂಥ ಋಷಿಕೇಶ ಆಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂದ್ರೆ ಬದ್ರಿನಾಥ, ಕೇದಾರನಾಥ, ಅಲ್ಲಿಯೂ ಸಹಿತ ಹಗರಣಗಳಾಗಿದ್ದನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೆಲ್ಲ ಗುಡಿಗಳಲ್ಲಿ, ಮಠ ಮಂದಿರಗಳೆಲ್ಲ ಯಾಕಪ್ಪ ಇದನ್ನು ನಡೀತಾ ಇದೆ ಅಂತ. ಯಾಕಂದರೆ ಎಲ್ಲರಿಗೂ ಇದೊಂದು ಪವಿತ್ರವಾದ ಜಾಗಗಳು. ಹೌದು, ಅದನ್ನು ಬದುಕಬೇಕು, ಇನ್ಕಮ್ ಬೇರೆ ಇಲ್ಲ, ಅಲ್ಲಿ ಪೂಜಾರಿಗಳಿಗೆ ಒಪ್ಪುನೋ ಮಾತನ್ನು. ಅದನ್ನೆಲ್ಲ ಅವ್ರಿಗೆ ಅನುಕೂಲ ಆಗುವಂಥ ಪೇಮೆಂಟ್ ಇರ್ತದೆ, ಅವ್ರು ಬದುಕೋದಕ್ಕೆ ಅನುಕೂಲ ಆಗುವಂಗೆ ಇರ್ತದೆ. ಅಂದರೆ ಇಂಥ ದೊಡ್ಡ ದೊಡ್ಡ ಹಗರಣಗಳು ಯಾಕೆ ಆಗ್ತಾಯಿದ್ದಾವೆ? ಅದು ಟ್ರಸ್ಟ್ಗಳ ಮೂಲಕ, ಅಲ್ಲಿದ್ದಂಥ ಒಬ್ಬ ಪ್ರಮುಖರ ಮೂಲಕ ಯಾಕೆ ಆಗ್ತಾಯಿದ್ದಾವೆ ಅನ್ನುವಂಥದ್ದು. ಅದು ಈ ಮೊದಲು ಇರಲಿಲ್ಲ. RSS ಅಲ್ಲಿ ಆಯಿತು, BJPಯಲ್ಲಿ ಆಯಿತು. ಆದರೆ ಇವತ್ತು ಅಧಿಕಾರ ಬಂದದ. ಅಧಿಕಾರ ಬಂದ ತಕ್ಷಣ ಕೆಲವೊಂದಿಷ್ಟು ಏನಾರು ಬಂದು ಬಿಡ್ತಾವೆ. ಆ ಸಂದರ್ಭದಲ್ಲಿ ನೋಡ್ರಿ, ನಮ್ಮ ಮುಂದೆ 10 ರೂಪಾಯಿ ಬಿದ್ದಾಗ ನಾವು ಅದನ್ನು ಮುಟ್ತೀವೋ ಇಲ್ಲವೋ ಅನ್ನೋದು ಭಾಳ ಮಹತ್ವದ್ದಾಗ್ತದೆ. ಏನೂ ಇಲ್ಲ, ಪ್ರಶ್ನೆ ಇಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲಂದ್ರೆ ನಾವು ಚಟಗಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಚಟ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲಾಂದ್ರೆ ನಾವು ಅದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಂಗಿದು ಇಲ್ಲಿವರೆಗೆ RSS ಕಾರ್ಯಕರ್ತರಾಗಿರ್ಬೋದು, ಮತ್ತೇನಾಗಿರ್ಬೋದು, ಅವತ್ತು ಪಾಪ ಅವ್ರು ಸಾಕಾರ ಮೇಲೆ ಏನೋ ಮಾಡಿ ಅದು ಕಟ್ಟಿದ್ರು, ಅದು ಒಂದು ಆದರ್ಶ ತಲೆಯಲ್ಲಿ ಇಟ್ಕೊಂಡು. ಯಾಕಂದ್ರೆ ಅವತ್ತು ಅವ್ರಲ್ಲಿ ಆ ಒಂದು ಆರ್ಥಿಕ ಭದ್ರತೆ ಇರಲ್ಲ. ಎಲ್ಲೆಲ್ಲ ಊಟ ಮಾಡಿಕೊಂಡು ಏನೋ ಮಾಡಿ ಬದುಕ್ತಾಯಿದ್ರು. ಒಂದು 4 ಮನೆ ತಿರುಗಿ ಮಾಡಿ ಅಲ್ಲಿಯ ಊಟ ಮಾಡಿಕೊಂಡು ಸಮಾಜ ಪರವಾಗಿ, ಅದು ಸರಿನೋದಪ್ಪ ಸಿದ್ಧಾಂತ ಬೇರೆ ವಿಷಯ. ಬಟ್ ಒಂದು ಪ್ರಾಮಾಣಿಕ ಜೀವನ ಮಾಡ್ತಾಯಿದ್ರು ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ಸಾಕಷ್ಟು ದುಡ್ಡು ಬಂದದಲ್ಲ, ಬಟ್ ಇಲ್ಲಿ ಹಗರಣಗಳು ಹೊರಗೆ ಬರ್ತಾಯಿದ್ದು. ಇದು ಒಂದು ದೃಷ್ಟಿಯಿಂದ ನಮ್ಮ RSSಗೂ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ RSS ಬಗ್ಗೆ ಭಾಳಷ್ಟು ಜನ ಸಿದ್ಧಾಂತ ಒಪ್ಪದೇ ಹೋದರೂ ಸಹಿತ ಹೌದು, ಒಂದು ಆದರ್ಶವಾದಿಗಳು ಒಳ್ಳೆಯದನ್ನು ಕಲಿಸ್ತಾರೆ ಅಂತೇಳಿ ಇವತ್ತಿನವರೆಗೂ ಭಾವನೆ ಇದೆ. ಅದು ಉಳಿಬೇಕಾಗಿತ್ತು. ಯಾಕೋ ಇತ್ತೀಚೆಗೆ ಶ್ರೀರಾಮಂದಾಗಿರ್ಬೋದು, ಅದೇ ಕಾಲ ಬದ್ರಿನಾಥ್, ಕೇದಾರನಾಥ್ ಆಯಿತು, ಮುಂದೆ ಇವನ್ ನಮ್ಮ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿ ಆಯಿತು, ಅಲ್ಲೂ ಎಲ್ಲ ಕಡೆ ಹಗರಣಗಳು ಬರೋದ್ರಿಂದ ಇವತ್ತೇನೋ ಅದು ದಿಶಾಪುರ ಮಾಡೋ ಸಲುವಾಗಿ ವಕ್ಫದ್ದು ಅದು ಇದು ತೆಗಿತಾ ಇದ್ದಾರೆ ಅವರು, ಇಲ್ಲಂತಲ್ಲ. ಹಾಗಾದರೆ ವಕ್ಫ್ಗಳು ಎಲ್ಲರೂ ಪ್ರಾಮಾಣಿಕ ಅದಾವ, ಅಲ್ಲಿದ್ದಾರ ಪ್ರಾಮಾಣಿಕ ಅದಾರ, ಭೂಹಗರಣ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಇರ್ಬೋದು. ಯಾಕಂದ್ರೆ ದೇವರ ಹೆಸರ ಮೇಲೆ ಇವರೆಲ್ಲರೂ ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ದಂಧೆ ಮಾಡ್ತಾ ಇರ್ತಾರೆ. ಅವು ಆದ್ರೆ ಮುಖವಾಡ ಸಜ್ಜನಿಕೆ ಹಾಕ್ಕೊಂಡಿರ್ತಾರೆ. ಅದು ಹೊರಗೆ ಬಂದಾಗ ಗೊತ್ತಾಗ್ತದೆ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ.